ಅವ್ರದ್ದೇನು ತಂಡ ಅದ ಅದು ಅನಾಥ ಅದ ಅಂತ ಹೇಳ್ತೀನಿ ನಾನು. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ತಂಡ ಏನದ ಅದು ಈ ಕೆಲವರು ಯಾರ್ಯಾರಿಗೋ ಮನೆ ಕುಂತವ್ರಿಗೆ ಮಾಜಿ MLCಗಳಿಗೆ ಮಾಜಿ MLAಗಳಿಗೆ ಮಾಜಿ MP ಗಳಿಗೆ ಹಿಡ್ಕೊಂಡು ಹೋದ್ರೆ ಅದಕ್ಕೆ ತಾಯಿ ತಂದೆ ಹರನ. ಒರಿಜಿನಲ್ ತಾಯಿ ತಂದೆ ನಮ್ಮ ಇದಕ್ಕೆ ಹರ. ಮಾಧ್ಯಮದ ಮುಖಾಂತರ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಹೇಳ್ತೀನಿ, ಇವತ್ತು ತಮ್ಮ ನಡೆ ಇವತ್ತು ಇಡೀ ಮಾಧ್ಯಮ ಆಗಲಿ ಇಡೀ ರಾಜ್ಯದ ಜನರಿಗೆ ಎಲ್ಲೋ ಒಂದು ಮೂಲೆಯೊಳಗೆ ಕನ್ಫ್ಯೂಸ್ ಮಾಡ್ಲತ್ತದ, ಸಂಶಯಕ್ಕೆ ಎಡು ಮಾಡಿಕೊಡ್ತಾ ಇದೆ. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಹೇಳೀನಿ, ತಾವು ದಯಮಾಡಿ ಈ ರೀತಿ ಮಾಡೋದ್ರಿಂದ ಜನರಿಗೆ ಏನು ಸಂಶಯ ಬರ್ತದ. ಇವತ್ತು ನಾವು 3 ಕಡೆ ಸೋತೀವಿ, ಏನೋಪ್ಪ ನಮ್ಮ ನಾಯಕರೊಳಗೆ ಗೊಂದಲ ಅದಂತ ತಿಳ್ಕೊಂಡು ಸೋಲಾಯ್ತೇನೋ ಅಂಥೇಳಿ ಬರ್ತದೆ. ಆ್ಯಕ್ಚುಲಿ ನಿಜವಾಗಿ ಕಾರಣ ಅದು ಅಲ್ಲ, ನಾವು ಸೋತಿದ್ದ ಕಾರಣನೇ ಬೇರೆ ಅದ. ಕೆಲವೊಂದು ಮಾಧ್ಯಮದ ಎದುರುಗಡೆ ನಾನು ಬಹಿರಂಗವಾಗಿ ಹೇಳಕ್ಕೆ ಬರಲ್ಲ, ಯಾಕಂದ್ರೆ ಅಷ್ಟು ದೊಡ್ಡವನು ನಾನಲ್ಲ. ಯಾಕೆ ಸೋಲಾಯಿತು ಅಂತಕ್ಕಂಥದ್ದು ಕೆಲವೊಂದು ಹೇಳಕ್ಕೆ ಬರಲ್ಲ. ಇವತ್ತು ಯಾವ ರೀತಿ ಅವರು ಚುನಾವಣೆ ಮಾಡಿದ್ದಾರೆ, ನಾಳೆ ನಡೀತಕ್ಕಂಥ 25ನೇ ತಾರೀಕಿಗೆ ಏನು ಹೋರಾಟ ಇದೆ, ಆ ಹೋರಾಟ ಈಗಾಗಲೇ ನಾವು ಮುಗಿಸಿ ಬಂದಿದ್ದೀವಿ. ನನಗೆ ಯಾವುದೇ ಸೂಚನೆ ಇಲ್ಲಿ ತನಕ ಇಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು ಆತ್ಮೀಯರು ಸಹೋದರಾದಂಥ BY ವಿಜೇಂದ್ರ ಅವರು ಯಾವ ರೀತಿ ನಮಗೆ ಸೂಚನೆ ಕೊಡ್ತಾರೋ ಆ ಸೂಚನೆ ಮೇಲೆ ನಾವು ಹೋಗ್ತೀವಿ. ಯಾಕಂದ್ರೆ ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಅವ್ರದ್ದೇನು ತಂಡ ಅದ ಅದು ಅನಾಥ ಅದ ಅಂತ ಹೇಳ್ತೀನಿ ನಾನು. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ತಂಡ ಏನದ ಅದು ಈ ಕೆಲವರು ಯಾರ್ಯಾರಿಗೋ ಮನೆ ಕುಂತವ್ರಿಗೆ ಮಾಜಿ MLCಗಳಿಗೆ ಮಾಜಿ MLAಗಳಿಗೆ ಮಾಜಿ MP ಗಳಿಗೆ ಹಿಡ್ಕೊಂಡು ಹೋದ್ರೆ ಅದಕ್ಕೆ ತಾಯಿ ತಂದೆ ಹರನ. ಒರಿಜಿನಲ್ ತಾಯಿ ತಂದೆ ನಮ್ಮ ಇದಕ್ಕೆ ಹರ. ಮಾಧ್ಯಮದ ಮುಖಾಂತರ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಹೇಳ್ತೀನಿ, ಇವತ್ತು ತಮ್ಮ ನಡೆ ಇವತ್ತು ಇಡೀ ಮಾಧ್ಯಮ ಆಗಲಿ ಇಡೀ ರಾಜ್ಯದ ಜನರಿಗೆ ಎಲ್ಲೋ ಒಂದು ಮೂಲೆಯೊಳಗೆ ಕನ್ಫ್ಯೂಸ್ ಮಾಡ್ಲತ್ತದ, ಸಂಶಯಕ್ಕೆ ಎಡು ಮಾಡಿಕೊಡ್ತಾ ಇದೆ. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಹೇಳೀನಿ, ತಾವು ದಯಮಾಡಿ ಈ ರೀತಿ ಮಾಡೋದ್ರಿಂದ ಜನರಿಗೆ ಏನು ಸಂಶಯ ಬರ್ತದ. ಇವತ್ತು ನಾವು 3 ಕಡೆ ಸೋತೀವಿ, ಏನೋಪ್ಪ ನಮ್ಮ ನಾಯಕರೊಳಗೆ ಗೊಂದಲ ಅದಂತ ತಿಳ್ಕೊಂಡು ಸೋಲಾಯ್ತೇನೋ ಅಂಥೇಳಿ ಬರ್ತದೆ. ಆ್ಯಕ್ಚುಲಿ ನಿಜವಾಗಿ ಕಾರಣ ಅದು ಅಲ್ಲ, ನಾವು ಸೋತಿದ್ದ ಕಾರಣನೇ ಬೇರೆ ಅದ. ಕೆಲವೊಂದು ಮಾಧ್ಯಮದ ಎದುರುಗಡೆ ನಾನು ಬಹಿರಂಗವಾಗಿ ಹೇಳಕ್ಕೆ ಬರಲ್ಲ, ಯಾಕಂದ್ರೆ ಅಷ್ಟು ದೊಡ್ಡವನು ನಾನಲ್ಲ. ಯಾಕೆ ಸೋಲಾಯಿತು ಅಂತಕ್ಕಂಥದ್ದು ಕೆಲವೊಂದು ಹೇಳಕ್ಕೆ ಬರಲ್ಲ. ಇವತ್ತು ಯಾವ ರೀತಿ ಅವರು ಚುನಾವಣೆ ಮಾಡಿದ್ದಾರೆ, ನಾಳೆ ನಡೀತಕ್ಕಂಥ 25ನೇ ತಾರೀಕಿಗೆ ಏನು ಹೋರಾಟ ಇದೆ, ಆ ಹೋರಾಟ ಈಗಾಗಲೇ ನಾವು ಮುಗಿಸಿ ಬಂದಿದ್ದೀವಿ. ನನಗೆ ಯಾವುದೇ ಸೂಚನೆ ಇಲ್ಲಿ ತನಕ ಇಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು ಆತ್ಮೀಯರು ಸಹೋದರಾದಂಥ BY ವಿಜೇಂದ್ರ ಅವರು ಯಾವ ರೀತಿ ನಮಗೆ ಸೂಚನೆ ಕೊಡ್ತಾರೋ ಆ ಸೂಚನೆ ಮೇಲೆ ನಾವು ಹೋಗ್ತೀವಿ. ಯಾಕಂದ್ರೆ ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಅವ್ರದ್ದೇನು ತಂಡ ಅದ ಅದು ಅನಾಥ ಅದ ಅಂತ ಹೇಳ್ತೀನಿ ನಾನು. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ತಂಡ ಏನದ ಅದು ಈ ಕೆಲವರು ಯಾರ್ಯಾರಿಗೋ ಮನೆ ಕುಂತವ್ರಿಗೆ ಮಾಜಿ MLCಗಳಿಗೆ ಮಾಜಿ MLAಗಳಿಗೆ ಮಾಜಿ MP ಗಳಿಗೆ ಹಿಡ್ಕೊಂಡು ಹೋದ್ರೆ ಅದಕ್ಕೆ ತಾಯಿ ತಂದೆ ಹರನ. ಒರಿಜಿನಲ್ ತಾಯಿ ತಂದೆ ನಮ್ಮ ಇದಕ್ಕೆ ಹರ. ಮಾಧ್ಯಮದ ಮುಖಾಂತರ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಹೇಳ್ತೀನಿ, ಇವತ್ತು ತಮ್ಮ ನಡೆ